ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ಸತೀಶ್ ಪವಾರ್. ಚನ್ನಗಿರಿಯ ವಿಶ್ವ ಮಾನವ ಹಕ್ಕುಗಳ ಸೇವಾ ಪ್ರತಿಷ್ಠಾನ ಚನ್ನಗಿರಿ ತಾಲೂಕು ಘಟಕದ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮವನ್ನು ಚನ್ನಗಿರಿ ತಾಲೂಕಿನ ಪೊನ್ನಮಟ್ಟಿ ವಿರಕ್ತ ಮಠದ ಡಾಕ್ಟರ್ ಗುರುಬಸವ ಸ್ವಾಮೀಜಿಗಳು ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟನೆಯನ್ನು ಮಾಡಿದರು. ಅದೇ ರೀತಿ ವಿಶ್ವ ಮಾನವ ಹಕ್ಕುಗಳ ತಾಲೂಕು ಅಧ್ಯಕ್ಷರಾದಂಥ CR ನಾಗೇಂದ್ರಪ್ಪ ಅಂದರೆ ಚಿಕ್ಲಿಕೆರೆ ನಾಗೇಂದ್ರಪ್ಪ, ಹಾಗೆಯೇ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಗಂಗಾಧರ್, ಹಾಗೆಯೇ ರಹಮತುಲ್ಲಾ ಭಾರತಿ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕಾರ್ಯಕ್ರಮವನ್ನು ಕುರಿತಂತೆ ಪೊನ್ನಮಟ್ಟಿ ವಿರಕ್ತ ಮಠದ ಸ್ವಾಮೀಜಿಗಳು ಆಶೀರ್ವಚನವನ್ನು ಮಾಡಿದರು. ಹಾಗೆಯೇ ಇದೇ ಸಂದರ್ಭದಲ್ಲಿ ಒಂದು ಚಿಕ್ಲಿಕೆರೆ ನಾಗೇಂದ್ರಪ್ಪನವರ ಹುಟ್ಟುಹಬ್ಬ ಸಮಾರಂಭವೂ ಇದ್ದು, ಹುಟ್ಟುಹಬ್ಬ ಸಮಾರಂಭಕ್ಕೆ ಒಂದು ವಿಶೇಷವಾಗಿ ಸನ್ಮಾನವನ್ನು ಮಾಡುವ ಮೂಲಕ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಪೊನ್ನಮಟ್ಟಿ ವಿರಕ್ತ ಮಠದ ಸ್ವಾಮೀಜಿಗಳು ಕೋರಿದರು. ಹಾಗೆಯೇ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರೂ ಸಹ ಚಿಕ್ಲಿಕೆರೆ ನಾಗೇಂದ್ರಪ್ಪನವರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರಿದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಸ್ವಲ್ಪ ಕೈಯಿಂದ ತಗೊಂಡು ವಿಶ್ವ ಪರಿಸರದ ದಿನಾಚರಣೆ ಹಾಗೂ ಮಾನವ ಬಂಧುತ್ವ ವೇದಿಕೆಯ ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂಥ CR ನಾಗೇಂದ್ರಪ್ಪನವರ 66ನೇ ವರ್ಷದ ಜನ್ಮದಿನೋತ್ಸವ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ವೇದಿಕೆಯ ಮೇಲೆ ಭಾಗವಹಿಸಿರ್ತಕ್ಕಂಥವರು ಎಲ್ಲರೂ ಮಾತನಾಡಿದರೆ ಅನ್ನೋ ಮಾತನ್ನು ನಾವು ಕೇಳಿದ್ದೀವಿ. ಒಂದು ಬೆಳೆಸ್ತೀವೋ ಮುಂದುವರಿಸ್ತೀವೋ ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಪರಿಸರದ ಬಗ್ಗೆ ನನಗೆ ಕಾಳಜಿ ಇತ್ತು ಅಂತಂದರೆ, ಈಗೇನು ಆಮ್ಲಜನಕದ ಬಗ್ಗೆ ಮಾತನಾಡಿದ್ರಲ್ವ, ಆ ಆಮ್ಲಜನಕ ನಮಗೆಲ್ಲ ಸಿಗಲಿಕ್ಕೆ ಅವಕಾಶ ಆಗುತ್ತೆ. ಇವತ್ತು ಶುದ್ಧವಾಗಿರುವಂಥ ಗಾಳಿ, ಶುದ್ಧವಾಗಿರುವಂಥ ನೀರು ನಿಮಗೆಲ್ಲ ಗೊತ್ತಿದೆ. ಈಗೆಲ್ಲ ನಮ್ಮ ಕೈಗೆ ಬಾಟ್ಲು ಕೊಟ್ಟಲ್ವ, ಇಲ್ಲಿ ಶುದ್ಧವಾದಂಥ ನೀರನ್ನು ಕುಡಿಲಿಕ್ಕೂ ಕೂಡ ದುಡ್ಡು ಕೊಟ್ಟು ಕೊಡಬೇಕು ನಾವು ಇವತ್ತು. ನೋಡಿ, ಇವರು ಆ ಕಡೆ ರಾಮಣ್ಣ ಅಂತ ಕೂತಾರೆ, ಆ ಕಡೆ ನಿಮಗೆಲ್ಲ ಗೊತ್ತಿರ್ಬೇಕು, ಯುಗಧರ್ಮ ರಾಮಣ್ಣ ಅಂತೇಳಿ. ಇವರು ವಯಸ್ಸಾಗಿರ್ತಕ್ಕಂಥ ಬಹುತೇಕ ಇವರೆಲ್ಲ ಎಂಥ ನೀರು ಕುಡಿಯೋದಂತ ಈ ನೀರು ಬಾಟಲ್ ನೀರಿಗೆ ಕುಡಿದಲ್ಲ. ಅವರು ಯಾವ ನೀರು ಕುಡಿತಾ ಇದ್ರು? ಹಳ್ಳದ ನೀರು, ಆಮೇಲೆ ಕೆರೆ ನೀರು, ಬಾವಿ ನೀರು. ಇವರೆಲ್ಲ ಬಾವಿ ನೀರು ಕುಡಿದ್ರು, ಬಾಕಿಯವರೆಲ್ಲ ಬಾರಿ ನೀರು ಕುಡಿದ್ರು. ಕೇಳಿಸ್ತಾ ಅರ್ಥ ನಿಮಗೆ? ಇವರೆಲ್ಲ ಬಾವಿ ನೀರು ಕುಡಿದ್ರದು, ಬೇರೆಯವರೆಲ್ಲ ಬಾರಿನ ನೀರು ಕುಡಿದ್ರ. ಬಾರು ನಿಮ್ಗೆ ಅರ್ಥ ಆಗಿಲ್ಲ ಅಂತಲೇ ಮತ್ತೆ ಹೇಳಿದ್ದಾವೆ. ಒಂದು ಪರಿಸರವನ್ನ ನಾವು ಉಳಿಸಬೇಕು ಅನ್ನೋದಾದ್ರೆ ನೀರು ಕೂಡ ಮುಖ್ಯ, ಗಾಳಿ ಕೂಡ ಮುಖ್ಯ. ಆ ಪರಿಸರಕ್ಕೆ ನಮ್ಮ ಕೊಡುಗೆ ಏನು ಅನ್ನೋದನ್ನು ನಾವು ಕ್ವಶನ್ ಮಾರ್ಕ್ ಹಾಕಬೇಕು. ಆ ಪರಿಸರಕ್ಕೆ ನಮ್ಮ ಕೊಡುಗೆ ಏನು? ನೀವೇನೂ ಮಾಡೋದು ಬೇಡ, ಆ
ಆ ಮರ ಗಿಡಗಳನ್ನ ಕಟ್ ಮಾಡ್ದಂಗೆ ಇದ್ಬಿಟ್ರೆ ಸಾಕು, ಅದಕ್ಕಿಂತ ದೊಡ್ಡ ಕೊಡುಗೆ ಮತ್ತೊಂದಿಲ್ಲ. ಅದೇ ದೊಡ್ಡ ಕೊಡುಗೆ. ನೀವು ನೆಡೋದು ಬೇಡ, ಇರೋ ಗಿಡಗಳನ್ನ ಮರಗಳನ್ನ ಕತ್ತರಿಸೋದಿದೆಯಲ್ಲ, ಆ ಕಟ್ ಮಾಡ್ದಂಗೆ ಇದ್ಬಿಟ್ರೆ ಅದಕ್ಕಿಂತ ದೊಡ್ಡ ಕೊಡುಗೆ ಮತ್ತೊಂದಿಲ್ಲ. ಅದು ನಾವು ಪರಿಸರವನ್ನು ಉಳಿಸ್ಬೇಕಾಗುತ್ತೆ. ಮುಂದಿನ ಜನಾಂಗಕ್ಕೆ ಈ ಪರಿಸರದ ಬಗ್ಗೆ ಕಾಳಜಿ, ಪರಿಸರದ ಜವಾಬ್ದಾರಿ ನಾವೇನು ಹೇಳಲಿಕ್ಕೆ ಸಾಧ್ಯತೆ ಇದೆ? ಎಲ್ಲ ಒಂದು ಕಡೆಗೆ ನೋಡಿ, ದೇಶದೊಳಗೆ ಭೂಮಿ ಎಷ್ಟಿದೆಯೋ ಅದರ 33% ಕಾಡು ಇರಬೇಕು ಅನ್ನೋದು ನಿಯಮ. ಭೂಮಿಯ 33% ಕಾಡಿರಬೇಕು ಅಂತ ನಿಯಮ. ದುರಂತ ಅಂತಂದ್ರೆ ಭೂಮಿಯ 33% ಅಂತ ಇರಬೇಕಾಗಿರ್ತಕ್ಕಂಥ ಕಾಡು ಅರಣ್ಯ ಎಷ್ಟೈತಿ ಇವತ್ತು ಅಂತಂದ್ರೆ 14% ಮಾತ್ರ ಇದೆ. 14% ಮಾತ್ರ. ಅಂದ್ರೆ ಇನ್ನೂ ಪರಿಸರದ ಬಗ್ಗೆ ನಮಗೆ ಜಾಗೃತಿ ಇಲ್ಲ ಅಂತ ಅರ್ಥ ಆಯ್ತು. 33% ಇರಬೇಕಾಗಿರ್ತಕ್ಕಂಥ ಅರಣ್ಯ ಪ್ರದೇಶ ಕೇವಲ 14% ಇದೆ ಅಂತಂದ್ರೆ, ಕೊನೆಗೆ ಅರ್ಧಕ್ಕಾದ್ರೂ ಇಲ್ಲ ಅಂತಂದ್ರೆ ಇದು ತುಂಬಾ ನೋವಿನ ವಿಚಾರ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಜನ ಜಾಗೃತಿವಂತರಾಗಬೇಕು, ಅರಿವನ್ನ ಇಟ್ಕೊಂಡು ಬದುಕುವಂತ ಕೆಲಸ ಆಗಬೇಕು. ಪರಿಸರ ದಿನಾಚರಣೆ ನೋಡಿ, ಈಗ ನಾವು ಇಲ್ಲಿ ಬರೋದಕ್ಕಿಂತ ಮೊದಲು ಇಲ್ಲಿ ಸುಳಿಗೆರೆಗೆ ಹೋಗಿದ್ವಿ, ರಾಮಣ್ಣರು ಬಂದ ನಮ್ಮ ಜೊತೆಲಿ. ಅಲ್ಲೇ ಪರಿಸರ ದಿನಾಚರಣೆ ಮಾಡೋದ್ರ ಉದ್ದೇಶಕ್ಕೋಸ್ಕರವಾಗಿ ಅಲ್ಲೇ ಶಾಲೆಯ ಆವರಣದೊಳಗೆ ಒಂದು ಗಿಡವನ್ನ ನೆಡುವುದರ ಮೂಲಕ ಪರಿಸರ ದಿನಾಚರಣೆಯನ್ನು ಮಾಡಿ ಬಂದ್ವಿ. ಅಲ್ಲಿ ವಿಶೇಷ ಇದನ್ನು ಯಾಕೆ ಹೇಳ್ತಾ ಇರೋದು ಅಂತಂದ್ರೆ, ಒಂದ್ ಕಡೆ ಪರಿಸರ ದಿನಾಚರಣೆಯನ್ನು ಅಲ್ಲಿ ಮಾಡ್ತಾ ಇದೀವಿ, ಗಿಡ ನೆಡ್ತಾ ಇದೀವಿ, ನೀರು ಹಾಕ್ತಾ ಇದೀವಿ, ಮಣ್ಣು ಹಾಕ್ತಾ ಇದೀವಿ. ಆ ಕಡೆ ಒಂದು 50 ಮೀಟರ್ ದೂರದಲ್ಲಿ ಈಗಿನ ಪಟಾಕಿಗಳೇನಿದಾವಲ್ಲ, ಪಟಾಕಿಗಳನ್ನ ಭರ್ಜರಿ ಸುಡ್ತಾ ಇದ್ದಾರೆ ಅಲ್ಲೇನೆ. ಅವಾಗ ಹೇಳಿದ್ರೆ ನಾವು, ಇಲ್ಲಿ ನೋಡಪ್ಪ ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ವಿಪರ್ಯಾಸ ಅಂತಂದ್ರೆ, ಇಲ್ಲಿ ನಾವೆಲ್ಲರೂ ಸೇರಿ ಪರಿಸರ ದಿನಾಚರಣೆ ಮಾಡ್ತಾ ಇದೀವಿ, ಇದೇ ನಿಮ್ಮ ಜನನೇ ಇಲ್ಲಿ ಪಕ್ಕದಲ್ಲಿ ಪರಿಸರವನ್ನ ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಅಲ್ಲೇ ಹೇಳಿದೆವು. ನನಗೆ ಪ್ರಜ್ಞೆ ಇಲ್ಲ, ಜನಗಳಿಗೆ ಸ್ವಲ್ಪ ಪ್ರಜ್ಞಾವಂತಿಕೆ ಕಡಿಮೆ. ಯಾಕೆ ಹಿಂಗ ಆಗ್ತಿದೆ ಅಂತೇಳಿ ತಿಳಿಯುಗಳು ಯೋಚನೆ ಮಾಡುವಂತ ಶಕ್ತಿನೂ ಇಲ್ಲ ಇವತ್ತು. ಪರಿಸರ ದಿನಾಚರಣೆಯನ್ನ ಮಾಡುವಂತ ಸಂದರ್ಭದಲ್ಲಾದ್ರೂ ಕೂಡ ನಾವು ಪಟಾಕಿ ಹೊಡಿಬಾರ್ದು ಅಂತ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಅಂತ ಪ್ರಜ್ಞೆ ಇದೆ, ಪ್ರಜ್ಞಾವಂತಿಕೆ ಇರಬೇಕು. ಅಷ್ಟು ಇಲ್ಲ ಅಂತಂದ್ರೆ ನಾವು ಪರಿಸರ ದಿನಾಚರಣೆಯನ್ನ ಮಾಡೋ ಉದ್ದೇಶ ಏನಾಗಿರ್ಮೇಲೆ. ಹೀಗಾಗಿ ನಮ್ಮ ಹೊಲದ ಮಧ್ಯದಲ್ಲೂ, ನಮ್ಮ ಹೊಲದ ಯಾವುದು ಕೊನೆಯ ಭಾಗ ಇರುತ್ತಲ್ಲ ಅಲ್ಲೋ, ಅಥವಾ ನಮ್ಮ ತೋಟದ ಸುತ್ತಮುತ್ತ, ನಮ್ಮ ಮನೆಯ ಸುತ್ತಮುತ್ತ ಕೆಲವು ಒಳ್ಳೆಯ ಗಿಡಗಳನ್ನು ಹಾಕಿದ್ರೆ ಆ ಮೂಲಕ ನಾವು ಆ ಒಳ್ಳೆಯ ನೀರನ್ನ, ಒಳ್ಳೆಯ ಗಾಳಿಯನ್ನು ಕುಡಿಲಿಕ್ಕೆ, ಆ ಗಾಳಿಯನ್ನು ಸ್ವೀಕಾರ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಅವನ್ನೆಲ್ಲವನ್ನ ಬಿಟ್ಟು ಒಂದ್ ಕಡೆಯಿಂದ ಕತ್ತರಿಸ್ಕೊಂತ ಹೋಗ್ಬಿಟ್ರೆ ಪರಿಸರವನ್ನ ನಾವೇ ಕೊಲೆ ಮಾಡ್ದಂಗಾಗುತ್ತೆ. ಮನುಷ್ಯನಿಗೆ ಅಷ್ಟೇ ಜೀವ ಅಲ್ಲ, ಜೀವ ಇರೋದು ಮನುಷ್ಯನಿಗಷ್ಟೇ ಅಲ್ಲ, ಎಲ್ಲ ನೋಡಿ. ಒಂದು ಗಿಡ ಇದೆ ಅಲ್ಲಿ ಅಂತಂದ್ರೆ, ಈಗ ಅಲ್ಲೇ ಒಂದು ಇದು ಕಟ್ಟಿದ್ದೀವಿ, ಏನೋ ಬಾಳೆ ಕಂಬ.